Good morning, my dear students. Welcome to English online classes. Yesterday we already discussed about the poem When You Are Old, written by W.B. Yeats. Okay, last class we already learned the first two stanzas about the poem When You Are Old. We already learned the author introduction, pre-reading activity, and also first two stanzas already completed. Okay. ನೋಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಆಥರ್ ಬಗ್ಗೆ ಇಂಟ್ರೊಡಕ್ಷನ್ ಆಗಿದೆ, ರೀಡಿಂಗ್ ಆಕ್ಟಿವಿಟಿ ಆಗಿತ್ತು, ನೋಡಿ ಆಲ್ಸೋ 3 ಪ್ಯಾರಾ ಸ್ಟ್ಯಾಂಡರ್ಸ್ ಅಲ್ಲಿ ಫಸ್ಟ್ 2 ಸ್ಟ್ಯಾಂಡರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಓಕೆ, ನೋಡಿ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ನೋಡಿ is the differences between the love and infatuation. Okay, in pre-reading activity we can observe the two important questions, that is what is the difference between the love and infatuation. Okay, ಇಲ್ಲಿ love means the very strong feeling. Love is very strong feeling and affection towards someone with physically and also romantically or sexually ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಆ ಲವ್ ಅನ್ನೋದು ಬೇರೆ ಆಗುತ್ತೆ, ಬಟ್ ಇನ್ಫ್ಯಾಕ್ಚುಯೇಷನ್ ಮೀನ್ಸ್ ದ ಕ್ರಶ್, ಒಂದು ಮೋಹ ಅಂತ ಹೇಳ್ಬೋದು. ಎರಡಕ್ಕೂ ಕೂಡ ಒಂದು ಬೇರೆ ಥರನೇ ಅರ್ಥ ಸಿಗುತ್ತೆ. ಬಟ್ ಇಲ್ಲಿ ಲವ್ ಇಸ್ ಇಂಟೆನ್ಸ್ ಆರ್ ಫೀಲಿಂಗ್ಸ್ ಆರ್ ಡೀಪ್ ಅಫೆಕ್ಷನ್. ಓಕೆ, ಲವ್ ಇಸ್ ಇಂಟೆನ್ಸ್ ಅಂಡ್ ಡೀಪ್ ಅಫೆಕ್ಷನ್, ಬಟ್ ಇನ್ಫ್ಯಾಕ್ಚುಯೇಷನ್ ಇಸ್ ಓನ್ಲಿ ಎ ಕ್ರಶ್. ಲವ್ ಅನ್ನೋದು ಪ್ರೀತಿ ಅಂದ್ರು ಇಬ್ಬರೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೊನೆಯವರೆಗೂ ಅರ್ಥ ಮಾಡ್ಕೊಂಡು ಹೋಗೋದು ಒಂದು ಪ್ರೀತಿ ಅನಿಸ್ಕೊಡುತ್ತೆ. ಜಸ್ಟ್ ಓನ್ಲಿ ಅವ್ರ ಬಗ್ಗೆ ನಮಗೆ ಅಟ್ರಾಕ್ಷನ್ ಅಂತ ಬಂದಾಗ ಕ್ರಶ್ ಅಂತ ಆದರೆ ಅದು ಓನ್ಲಿ ಇನ್ಫ್ಯಾಕ್ಚುಯೇಷನ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂಡ್ ಆಲ್ಸೋ ನಾವು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಲವ್ ಬಗ್ಗೆ ಹಲವಾರು ಡೆಫಿನೇಷನ್ಸ್ ತಿಳ್ಕೊಂಡಿದ್ವಿ. ಒಂದು W.B. Yeats ಅವರು ಯಾವ ಸಿಚುಯೇಷನ್ ಈ ಪೋಯಮ್ ಬರೀತಾರೆ ಅನ್ನೋದು ಕೂಡ ನೀವು ಆಲ್ರೆಡಿ ತಿಳ್ಕೊಂಡಿದ್ದಾರೆ. ಬಿಕಾಸ್ ದ W.B. Yeats ವಾಸ್ ಒನ್ ಆಫ್ ದ ಫೇಮಸ್ romantic writer. He has written so many poems, novels, and also short stories. Okay, in those poems we can observe one of the best work, that is the When You Are Old. ಅಂದ್ರೆ ನಿಮಗೆ ಏಜ್ ಆಗಲ್ಲ, ನಿಮಗೆ ವಯಸ್ಸಾದಾಗ. ಬಿಕಾಸ್ W.B. Yeats ಅವರು ಒಂದು ಲೇಡಿನ ಲವ್ ಮಾಡಿರ್ತಾರೆ, ದಟ್ ಈಸ್ ದ ಮೌಂಟ್ ಗಾನ್. ಶಿ ಈಸ್ ಆಲ್ಸೋ ದ ಗ್ರೇಟ್ ಆಕ್ಟ್ರೆಸ್. ಓಕೆ, ಬಟ್ ಅನ್ಫಾರ್ಚುನೇಟ್ಲಿ ಶಿ ರಿಜೆಕ್ಟೆಡ್ him because she is not accepted her love. On that time the W.B. Yeats started to write the book. In that book he has been talking about her beloved, that is the Mount Gun. Okay, ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ W.B. Yeats ಅವರು. ಅಂದ್ರೆ ಈಗ ಅವ್ರಿಗೆ ಏಜ್ ಆಗಿಲ್ಲ ಅವರಿಗೆ ಮೌಂಟ್ ಗನ್ ಅವರಿಗೆ, ಬಟ್ ಅವ್ರ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏಜ್ ಆಗಲ್ಲ. ವೆನ್ ಯು ಆರ್ ಓಲ್ಡ್ ಅವ್ರು ಯಾವ ಥರ ಅವ್ರ ಪ್ರೀತಿಯನ್ನು ನೆನೆಸ್ಕೊಂಡು ಹೀಗೆ ಅವರು ಪಶ್ಚಾತ್ತಾಪ ಪಡ್ತಾರೆ, ಯಾಕಂದ್ರೆ ನಾವು ಪ್ರೀತಿ ಅಕ್ಸೆಪ್ಟ್ ಮಾಡ್ಕೋಬೋದಿತ್ತು, ಆದರೆ ಯಾಕೆ ರಿಜೆಕ್ಟ್ ಮಾಡಿದ್ದು ಅಂತ ಮುಂದೆ ನಿಮ್ಗೆ ಅನಿಸುತ್ತೆ ಅಂತ ಕಲ್ಪನೆ ಮಾಡಿಕೊಂಡು ಒಂದು ಕವಿತೆನ ಬರೀತಾ ಹೋಗ್ತಾರೆ. ಆಗ ಹುಟ್ಟುವಂಥ ಒಂದು ಕವಿತೆನೇ ವೆನ್ ಯು ಆರ್ ಓಲ್ಡ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ನೋಡಿ ಲವ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅರಿಸ್ಟಾಟಲ್ ಅವರು ಏನು ಹೇಳಿದ್ದಾರೆ, ವಿಲಿಯಂ ಶೇಕ್ಸ್ಪಿಯರ್ ಹೇಗೆ ಹೇಳಿದ್ದಾರೆ, ವರ್ಡ್ಸ್ವರ್ತ್ ಅವರು ಆಗಿರ್ಬೋದು, ಅಂಡ್ ಆಲ್ಸೋ ಸುಮಾರು ಜನ ಅಕಾರ್ಡಿಂಗ್ ಟು ಲುಸಿಲಿ ಬಾಲ್ ಅವರು ಆಗಿರ್ಬೋದು, ಸುಮಾರು ಜನ ಸುಮಾರು ರೀತಿಯಲ್ಲಿ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಅದೆಲ್ಲರೂ ಕೂಡ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಓಕೆನಾ, ನೋಡಿ ದ ಫಸ್ಟ್ ಸ್ಟ್ಯಾಂಜಾ ವಿ ಕ್ಯಾನ್ ಸಿ ವೆನ್ ಯು ಆರ್ ಓಲ್ಡ್, grey and full of sleep, and nodding by the fire, take down this book, and slowly read, and dream of this soft look. Your eyes at once, and of their shadows deep. And look at the first stanza, the W.B. Yeats talking about his beloved, the Mount Gun. Okay, or the beloved means ಪ್ರೇಯಸಿ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. When you are old and grey full of sleep, ಅಂದ್ರೆ ನಿನಗೆ ಏಜ್ ಆದಾಗ, ನಿಮ್ಮ ಕೂದಲೆಲ್ಲ ವೈಟ್ ಹೇರ್ಸ್ ಬಂದಾಗ, ಫುಲ್ ಆಫ್ ಸ್ಲೀಪ್. ಸ್ಲೀಪ್ ಇಸ್ ನಾಟ್ ಮೀನ್ಸ್ ದ ನಿದ್ರಾಸ್ಥಿತಿನ ಹೋಗೋದು ಅಂತಲ್ಲ, ಇಟ್ ಮೀನ್ಸ್ ಟೈರ್ಡ್ನೆಸ್. ಏಜ್ ಆಗಿರುತ್ತೆ, ಬಳಲ್ತಾ ಇರುತ್ತೆ ಏಜಲ್ಲಿ. ಅಂಥ ಟೈಮಲ್ಲಿ ನಾಡಿಂಗ್ ಬೈ ದ ಫೈರ್, ನಾಡಿಂಗ್ ಮೀನ್ಸ್ ತೂ ಕೊಡಿಸ್ಕೊಂಡು ಕೂತ್ಕೊಳ್ಳೋದು, ಯಾರು ಮುಂದೆ ವೀಪಿಂಗ್ ಬೈ ದ ಫೈರ್, ಪೆಂಡುಲಸ್ ಅಂಡ್ ಟೇಕ್ ಡೌನ್ ದಿಸ್ ಬುಕ್. ಅಂಥ ಟೈಮಲ್ಲಿ ಬುಕ್ ತೊಗೊಂಡವಳು ಶಿ ಸ್ಟಾರ್ಟೆಡ್ ಟು ರೀಡ್, ಅಂಡ್ ಸ್ಲೋಲಿ ಶಿ ರೀಡ್ ಬೈ ಲೈನ್. She recollecting her past memories. Your eyes at once and of the shadows deep. ಅಂದರೆ ನಿನ್ನ ಕಣ್ಣುಗಳಲ್ಲಿ ಒಂದು ಶಾಡೋಸ್ ಡೀಪ್ ಅಂದರೆ ಒಂದು ಡಿಫಿಕಲ್ಟೀಸ್, ಆ ಒಂದು ತೊಂದರೆಗಳನ್ನ ಅನುಭವಿಸಿದಾಗ ನಿನಗೆ ಮುಂದೆ ಅರ್ಥ ಆಗುತ್ತೆ ನನ್ನ ಪ್ರೀತಿ ಎಷ್ಟೊಂದು ಶಾಶ್ವತವಾದದ್ದು, ಎಷ್ಟೊಂದು ಎಟರ್ನಲ್ ಲವ್ ನಂದು ಅಂತ ನಿನಗೆ ಅನಂತ ಅರ್ಥ ಆಗುತ್ತೆ ಅಂತೇಳಿ ಅವನು ಕಾಲ್ಪನಿಕವಾಗಿ ಇದನ್ನು ಬರೀತಾ ಹೋಗ್ತಾನೆ. ಅಂದರೆ ಸ್ಟಿಲ್ ಶಿ ಈಸ್ ಯಂಗ್, ಬಟ್ ಇನ್ ಫ್ಯೂಚರ್ ಅವಳು ಏಜ್ ಆದಾಗ ಯಾವ ಥರ ಈ ಪ್ರೀತಿನ ನೆನಪು ಮಾಡಿಕೊಂಡು ಯಾವ ಥರ ಮರುಗ್ತಾಳೆ ಅಂತ ಅವರು ಕಲ್ಪನೆ ಮಾಡ್ಕೊಂಡು ಬರೀತಾ ಹೋಗ್ತಾರೆ. ದಟ್ ಈಸ್ ದ ಫಸ್ಟ್ ಸ್ಟ್ಯಾಂಜಾ. ವೆನ್ ಯು ಆರ್ ಓಲ್ಡ್ ಅಂಡ್ ಗ್ರೇ ಅಂಡ್ ಫುಲ್ ಆಫ್ ಸ್ಲೀಪ್ ಅಂಡ್ ನಾಡಿಂಗ್ ಬೈ ದ ಫೈರ್, ಟೇಕ್ ಡೌನ್ ದಿಸ್ ಬುಕ್ and slowly read
the dream of this soft cloak. Your eyes at once of the shadows deep. ಅಂದರೆ ಫಸ್ಟ್ ಸ್ಟ್ಯಾಂಡಲ್ಲಿ ದ ಡಬ್ಲ್ಯೂ ಬಿ ಇಟ್ಸ್ ಅವ್ರು ಹೇಳ್ತಾ ಇದ್ದಾರೆ ಡಬ್ಲ್ಯೂ ಬಿ ಇಟ್ಸ್ is talking about the first stanza. When you are old, when you become old and grey and aged and full of sleep, full of tiredness, on that time she is sitting and near the fire, nodding by the fire, and take down this book and she started to read slowly, and she remembering her past memories. Her eyes had once of the shadows deep. Andre shadows deep means the difficulties. She faced so many difficulties in future because so many people loved her physical beauty. So many people she loved only her physical beauty, her external behavior, external beauty, not internal behavior. But one man, that questing soul, that you, that me ಅಂತ ಹೇಳ್ತಾರೆ. ಅಂದರೆ ನಿಮ್ಮನ್ನ ಮನಸ್ಸಾಕ್ಷಿ ಇಷ್ಟಪಟ್ಟಿದ್ದಾರೆ ಒಬ್ಬನೇ ವ್ಯಕ್ತಿ ನಾನು ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಓಕೆನಾ? ನೋಡಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವರು ಒಂದು ಬಗ್ಗೆ ಕಲ್ಪನೆ ಮಾಡಿಕೊಂಡು ಅವರು ಬೆಂಕಿ ಮುಂದೆ ಕೂತ್ಕೊಂಡು ಬುಕ್ನ ಓದ್ತಾ ಇರ್ಬೇಕಾದ್ರೆ ಅವಳ ಒಂದು ಟೈರ್ಡ್ನೆಸ್ ಅವಳ ಡಿಫಿಕಲ್ಟೀಸ್ ಏನು ಅಂತ ಅವ್ರು ಕಲ್ಪನೆ ಮಾಡಿಕೊಂಡು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಬರೀತಾ ಹೋಗ್ತಾರೆ. ಇನ್ ಸೆಕೆಂಡ್, ಹೌ ಮೆನಿ ಲವ್ಡ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ and loved your beauty with love false or true, but one man loved the pilgrim soul in you and loved the sorrows of your changing face. ನೋಡಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಸುಮಾರು ಜನ ಲವ್ ಬಗ್ಗೆ ನಿಮಗೆ ಡೆಫಿನೇಷನ್ಸ್ ಕೊಟ್ಟೆ. ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ಅವ್ರು ಹೇಳ್ತಾರೆ ಲವ್ ಇಸ್ ಕಂಪೋಸ್ ಅ ಸಿಂಗಲ್ ಸೋಲ್ inhabiting the two bodies. Love is composed for a single soul inhabiting two bodies. According to Anna Landers ಅವರು ಹೇಳ್ತಾರೆ ಲವ್ ಇಸ್ ಫ್ರೆಂಡ್ಶಿಪ್ ದಟ್ ಹ್ಯಾಸ್ ಕಾಟ್ ಫೈರ್ ಅಂತ ಹೇಳ್ತಾರೆ. ನೋಡಿ ಅರಿಸ್ಟಾಟಲ್ ಅವರು ಲವ್ ಇಸ್ ಕಂಪೋಸ್ ಸಿಂಗಲ್ ಸೋಲ್ ಇನ್ಹ್ಯಾಬಿಟಿಂಗ್ ದ ಟೂ ಬಾಡೀಸ್ ಅಂತ ಹೇಳ್ತಾರೆ. ಆದ್ರೆ ಅಕಾರ್ಡಿಂಗ್ ಟು ಅನ್ನಾ ಲ್ಯಾಂಡರ್ಸ್ ಅವರು ಹೇಳ್ತಾರೆ ಲವ್ ಇಸ್ ಫ್ರೆಂಡ್ಶಿಪ್ ದಟ್ ಹ್ಯಾಸ್ ಕಾಟ್ ಫೈರ್ ಅಂತ ಹೇಳ್ತಾರೆ. ಬಿಕಾಸ್ ಲವ್ ಇಸ್ ಕಂಪೋಸ್ ಅ ಸಿಂಗಲ್ ಸೋಲ್ ಇನ್ಹ್ಯಾಬಿಟಿಂಗ್ ದ ಟೂ ಬಾಡೀಸ್. ಎರಡು ದೇಹ ಒಂದೇ ಆತ್ಮ ತರ ಇರಬೇಕು, ಅದು ನಿಜವಾದ ಪ್ರೀತಿ. ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರೆ. ಲವ್ ಇಲ್ಲಿ ಹೇಳ್ತಾ ಹೋಗ್ತಾರೆ ಲವ್ ಇಸ್ ಫ್ರೆಂಡ್ಶಿಪ್ ದಟ್ ಹಿ ಕಾಟ್ ಫೈರ್ ಅಂತ ಹೇಳ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ದ ಇನ್ ದಿಸ್ ಪರ್ಟಿಕ್ಯುಲರ್ ಪೋಯಮ್ ವಿ ಕ್ಯಾನ್ ಸಿ so many the contrasting lines, that is the young and youth, the youth age and old age are mingled here in this particular poem. In this particular poem we can see one of the strong point, that is the old age and the young age are mingled here. True love and false love, happy and sad, these are all observed this particular poem. According to Robert Burns ಅವರು ಹೇಳ್ತಾರೆ love is like a flower that has just emerged from the ground ಅಂತ ಹೇಳ್ತಾರೆ. ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ ಯೂತ್ ಸೆಂಟಿಮೆಂಟ್ಸ್ ಅಂಡ್ ಓಲ್ಡ್ ಏಜ್ ಫೀಲಿಂಗ್ಸ್ ಆರ್ ಮಿಂಗಲ್ಡ್ ಹಿಯರ್, imagination and facts, that realism and illusion, these are all things we can see in this particular poem. Because basically W.B. is also the great romantic writer. ಈ ಒಂದು romantic poem ಅಲ್ಲಿ he talks about his beloved, that is Mountcomb. She is a great actress. Once the W.B. Yeats, he has been approached his love to Mountcomb, but on that time the Mountcomb has rejected him. So in meanwhile the W.B. Yeats started to write the poem. On that time the W.B. Yeats write a meaningful poem, that is When You Are Old. Okay, but in second stanza, how many loved your moments of glad grace? Glad and actually her goodness. He talks of her goodness. So many people loved your external beauty and loved your beauty with love false or true. But one man loved the pilgrim soul in you and loved the sorrows of your changing face. But ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ. First two lines we can observe the people are ಅಂದ್ರೆ ಎಲ್ಲ so many people like her, ಅವಳು ಇಷ್ಟಪಟ್ಟಿದ್ದೇ ಅವಳ ದೇಹ ಸೌಂದರ್ಯ ಮಾತ್ರ.
ಬಟ್ ರಿಮೈನಿಂಗ್ 2 ಲೈನ್ಸ್ ವಿ ಕ್ಯಾನ್ ಸಿ ದ ಇಂಟರ್ನಲ್ ಬಿಹೇವಿಯರ್. ಒಬ್ಬ ವ್ಯಕ್ತಿ ಮಾತ್ರ ಅವ್ರನ್ನ ಆ ಮನಸ್ಪೂರ್ವಕ ಇಷ್ಟಪಟ್ಟಿದ್ದು ಅದು ದ ಆಥರ್ WB Yeats ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೌ ಮೆನಿ ಲವ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಗ್ಲಾಡ್ ಅಂದ್ರೆ ಮೆಚ್ಚುಗೆ, ಅವರ ಒಂದು ಪ್ರೀತಿ ಬಗ್ಗೆ, ಅವರ ಸೌಂದರ್ಯದ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯದೇ ಮಾತಾಡ್ತಿದ್ರು, ಅವಳು ಇಷ್ಟಪಡ್ತಾ ಇದ್ರು. ಅಂಡ್ ಲವ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಆ ಸತ್ಯನ ಸುಳ್ಳು ನನಗೆ ಗೊತ್ತಿಲ್ಲ. ಯಾವತ್ತೂ ಕೂಡ ನಾವು ಬರೀ ನಾವು ಎಕ್ಸ್ಟರ್ನಲ್ ಬ್ಯೂಟಿಗೋಸ್ಕರ ನಾವು ಫ್ಯಾಸಿನೇಟ್ ಆಗೋದಲ್ಲ, ಇಂಟರ್ನಲ್ ಬ್ಯೂಟಿ, ಮನಸ್ಪೂರ್ವಕ ಆಂತರಿಕ ಸೌಂದರ್ಯ, ನಮ್ಮದು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಉಂಟು. ಬಟ್ ಅಂತ ಆಂತರಿಕವಾಗಿ ದ ಒನ್ ಮ್ಯಾನ್ ಲವ್ ದ ಪಿಲಿಗ್ರಿಮ್ ಸೋಲ್ ಇನ್ ಯು. ಪಿಲಿಗ್ರಿಮ್ ಅಂದ್ರೆ ದ ಕ್ವೆಸ್ಟಿಂಗ್ ಸೋಲ್, ಆತ್ಮದಲ್ಲಿ ನಂಬಿಕೆ ಅಂದ್ರೆ ಮನಸ್ಸಾಕ್ಷಿಯಾಗಿ ನಿಮ್ಮನ್ನ ಇಷ್ಟಪಟ್ಟಿದ್ದು ಬೇರೆ ಯಾರು ಅಲ್ಲ, ಅದು ನಾನು ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅಂಡ್ ಪಿಲಿಗ್ರಿಮ್ ಸೋಲ್ ಇನ್ ಯು ಅಂಡ್ ಲವ್ ದ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್. ಆದರೆ ನಿಮಗೆ ಲೈಫಲ್ಲಿ ಹಲವಾರು ನಿನಗೆ ದುಃಖಗಳಾಯಿತು, ಕಷ್ಟಗಳಲ್ಲಿ ಶಿ ಹ್ಯಾಸ್ ಬಿನ್ ಫೇಸಸ್ ಸೋ ಮೆನಿ ಡಿಫಿಕಲ್ಟೀಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್. ನಿನ್ನ ಮುಖದಲ್ಲಿ ಅಲ್ಲೂ ಎಷ್ಟೇ ಬದಲಾವಣೆ ಆದರೂ ಕೂಡ, ಏನೇ ಎಷ್ಟೇ ನಿನ್ನಲ್ಲಿರೋ ಬ್ಯೂಟಿ ಎಷ್ಟೇ ನಶಿಸಿ ಹೋದರೂ ಕೂಡ, ನಿನ್ನ ಈಗ ಎಷ್ಟು ಇಷ್ಟಪಡ್ತಾ ಇದ್ದೀನೋ ಕೊನೆವರೆಗೂ ನಿನ್ನ ನಾನು ಅದೇ ರೀತಿಯಲ್ಲಿ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಕಡೆ ನನ್ನ ಪ್ರೀತಿಯಲ್ಲಿ ವೇರಿಯೇಷನ್ಸ್ ಆಗೋದಿಲ್ಲ. ನಾನು ನಿಜವಾಗ್ಲೂ ಕ್ವೆಸ್ಟಿಂಗ್ ಸೋಲ್, ಆತ್ಮಸಾಕ್ಷಿಯಾಗಿ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ನೋಡಿ, ಹೌ ಮೆನಿ ಲವ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ ಅಂಡ್ ಲವ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಬಟ್ ಒನ್ ಮ್ಯಾನ್ ಲವ್ ದ ಪಿಲಿಗ್ರಿಮ್ ಸೋಲ್ ಇನ್ ಯು ಅಂಡ್ ಲವ್ ದ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್. ಸಾರೋಸ್ ಅಂದ್ರೆ ಪೇನ್. ನೋಡಿ, ಇಲ್ಲಿ we have to observe so many difficult words. For example, ಇಲ್ಲಿ ಫುಲ್ ಆಫ್ ಸ್ಲಿಪ್ ಅಂಡರ್ಲೈನ್ ಮಾಡ್ಕೊಳ್ಳಿ. ದ ಟೈರ್ಡ್ನೆಸ್ ಅಂತ, ದ ಶಾಡೋಸ್ ಡೀಪ್ ಇನ್ ದಿಸ್ ಡಿಫಿಕಲ್ಟೀಸ್. ಓಕೆ, ದ ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಜಾ, ದ ಗ್ಲಾಡ್ ಗ್ರೇಸ್ ಅಂದ್ರೆ ಗುಡ್ನೆಸ್ ಅಂಡ್ ಆಲ್ಸೋ ಪಿಲಿಗ್ರಿಮ್ ಅಂದ್ರೆ ಪವಿತ್ರವಾದ ಪ್ರೀತಿ, ವಿಚ್ ಈಸ್ ಇಮ್ಮಾರ್ಟಲ್. ಇಮ್ಮಾರ್ಟಲ್ ಮೀನ್ಸ್ ಅಮರವಾದ ಪ್ರೀತಿ, ಯಾವಾಗಲೂ ಕೂಡ ಶಾಶ್ವತವಾಗಿರುವಂತ ಪ್ರೀತಿ ನಂದು ಅಂತ ಹೇಳ್ತಾ ಹೋಗ್ತಾರೆ. ಅಂಡ್ ಲವ್ ದ ಸಾರೋಸ್ ಅಂದ್ರೆ ಆ ನೋವು, ಪೇನ್, ಎಷ್ಟೇ ನಿನ್ ಕಷ್ಟ ಬರಲಿ, ಕಷ್ಟದಲ್ಲೂ ಸುಖದಲ್ಲೂ ಯಾವಾಗಲೂ ನಿಜದಲ್ಲಿ ಇರ್ತೀನಿ. ಎಷ್ಟೇ ನೀನು ಎಷ್ಟೇ ನೋವಾದರೂ ಕೂಡ ನೀನು ಪ್ರತಿಯೊಂದರಲ್ಲೂ ಕೂಡ ನಾನು ನಿನಗೆ ಪ್ರೀತಿನ ಕೊಡ್ತಾನೆ ಇರ್ತೀನಿ. ಅದರಲ್ಲಿ ಯಾವುದೇ ಥರ ಒಂದು ಭಿನ್ನಾಭಿಪ್ರಾಯ ಅಂದರೆ ಭೇದ ಭಾವ ಮಾಡೋದಿಲ್ಲ ನಾನು ಅಂತೇಳಿ ಅವರು ತನ್ನ ಪ್ರೀತಿನ ಅಲ್ಲಿ ವ್ಯಕ್ತಪಡಿಸ್ತಿದ್ದಾರೆ WB Yeats ಅವರು. ಓಕೆ, ಇದಿಷ್ಟು ಕೂಡ ದ ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಓಕೆ, ದ ರಿಮೈನಿಂಗ್ ದ ಲಾಸ್ಟ್ ಸ್ಟ್ಯಾಂಜಾ. And bending down is here, and bending down beside the glowing bars, murmur a little sadly how love fled. He paced upon the mountains overhead, and hid his face amid the crowd of stars. ನೋಡಿ, ಅಂದ್ರೆ once the WB Yeats has been approached his love to Mount Carmel. On that time, the Mount Carmel has rejected his love. But later she knows the author's love is very true love. But on that time, the time has gone. So that's why the WB Yeats write the poem Union of Gold. And bending down beside the glowing bars. Glowing bars means the bars of the fireplace full of glowing coal. ಅಂದರೆ ಆ ಪ್ರಜ್ವಲಿಸ್ತಿರೋ ಬೆಂಕಿಯ ಮುಂದೆ. ಅಂಡ್ ಬೆಂಡಿಂಗ್ ಡೌನ್ ಅಂದರೆ ಇನ್ನು ಬೆಂಡಾಗಿದ್ರೆ ಕಷ್ಟನ ಅನುಭವಿಸಿ, ಟಯರ್ಡ್ನ ಅನುಭವಿಸಿ ಕೂತಿದೀಯ. ಈಗ ನೀನು ಅನ್ಕೊಳ್ತಾ ಇದೀಯ, ಅಯ್ಯೋ ಈ ಥರ ಮಾಡಬಾರ್ದು ಅಂತ ಸ್ವಲ್ಪ ಖಂಡಿತವಾಗ್ಲೂ ಮುಂದೆ ನೀನು ಪಡ್ಕೊತೀಯ ಅಂತೇಳಿ ಈಗ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಇಲ್ಯೂಷನಲ್ಲಿ ಇದನ್ನು ಬರೀತಾ ಹೋಗ್ತಾರೆ WB Yeats ಅವರು. ಮರ್ಮರ್ ಅಂದರೆ ಆ ಪಿಸು ಮಾತು, ಆ ವಿಸ್ಪರಿಂಗಲ್ಲಿ ಲಿಟಲ್ ಸ್ಯಾಡ್ಲಿ ಹೌ ಲವ್ ಫ್ಲೈಟ್. ಪ್ರೀತಿ ಎಷ್ಟು ಆಡಲ್ಲ. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ಬಿಹೋಲ್ಡರ್ ಅಂತ ಕರಿತೀವಿ. ಸೌಂದರ್ಯ ಅನ್ನೋದು ನಾವು ನೋಡುವ ಕಣ್ಣಲ್ಲಿರುತ್ತೆ. ಅಂದ್ರೆ ಇಟ್ ಮೀನ್ಸ್ ಬ್ಯೂಟಿ ನಾವೊಂದು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಅಥವಾ ಮಕ್ಕಳನ್ನ ನೋಡಿದಾಗ ಕೂಡ ನಾವು ಕಮೆಂಟ್ ಮಾಡ್ತೀವಿ, ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಪ್ರೆಟಿ ಆಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಹ್ಯಾಂಡ್ಸಮ್ ಅಂತ ಸ್ಮಾರ್ಟ್ ಆಗಿದ್ದಾರೆ, ಈ ಥರ ಒಂದು ಕಾಂಪ್ಲಿಮೆಂಟ್ ಕೊಡ್ತಾ ಹೋಗ್ತೀವಿ. ಬಟ್ ಆದರೆ ಆ ಒಂದು ಒಬ್ಬರನ್ನ ಇಷ್ಟಪಟ್ಟಿದೆ, ಒಂದು ಲವ್ ಸ್ಟಾರ್ಟ್ ಆಗಿದೆ ಅಂತಂದರೆ ಆ ಲವ್ಗೆ ಅರ್ಥ ಬರೋದು ಯಾವಾಗಾದ್ರೂ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡಾಗ, ಆ ಪ್ರೀತಿ ಕೊನೆಗೂ ಉಳ್ಕೊಂಡಾಗ.
ಅಂತ ಕ್ವಿಸ್ಟಿಂಗ್ ಸೋಲ್ ಮನಸ್ಸಾಕ್ಷಿ ಇಷ್ಟಪಡ್ತಿದ್ದಾರೆ ದ ಆಥರ್ ಅವರ ಬಿಲವೆಡ್ನ. ಆದರೆ ಇನ್ ಫ್ಯೂಚರ್ ಅಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾಸ್, ಆ ಗ್ಲೋಯಿಂಗ್ ಬಾಸ್ನ ಬೆಂಕಿ ಮುಂದೆ ಕುತ್ಕೊಂಡು ನೀನು ಬೆಂಡಾಗಿ, ಅಂದರೆ ಫುಲ್ ಆಫ್ ಟೈರ್ಡ್ನೆಸ್, ಫುಲ್ ಆಫ್ ಶಿ ಫೇಸ್ಡ್ ಸೋ ಮೆನಿ ಡಿಫಿಕಲ್ಟೀಸ್ ಆನ್ ದ ಟೈಮ್ ಶಿ ಮರ್ಮರ್ ಲಿಟ್ಲ್ ಸ್ಯಾಡ್ಲಿ. ಆಗ ಬೇಜಾರು ಪಟ್ಕೊಂಡು ಅಯ್ಯೋ ಪ್ರೀತಿ ಇಷ್ಟೊಂದು ಎಟ್ಟನಲ್ಲ, ನೀನು ಯಾಕಾದ್ರೂ ತಿರಸ್ಕಾರ ಮಾಡಿದ್ನೋ ಅಂತ ನಿಂಗೆ ಅನಿಸುತ್ತೆ. ಆದರೆ ನೀನು ಅವಾಗ ನೀನು ನೆನೆಸ್ಕೊಂಡ್ರು ಕೂಡ ಅಷ್ಟೊತ್ತಿಗೆ ಆಲ್ರೆಡಿ ಅಂಡ್ ಪೇಸ್ಡ್ ಅಪಾನ್ ದ ಮೌಂಟೇನ್ಸ್ ಓವರ್ ಹೆಡ್, ಅಷ್ಟೊತ್ತಿಗೆ ಆಲ್ರೆಡಿ ಆ ಬೆಟ್ಟವನ್ನು, ಆ ಶಿಖರವನ್ನು ದಾಟಿ ತುಂಬ ದೂರದಲ್ಲಿ ಆಲ್ರೆಡಿ ಕೈ ಬಿಟ್ಟು ಹೋಗಿರ್ತೀವಿ, ಕೈ ಬಿಟ್ಟು ನಾನು ಹೋಗಿರ್ತೀನಿ. ಬಿಕಾಸ್ ಪ್ರೀತಿಯನ್ನು ಒಂದ್ಸರಿ ಅಪ್ರೋಚ್ ಮಾಡಿದ್ರೆ, ಅಕ್ಸೆಪ್ಟ್ ಮಾಡಿದರೆ ಅದು ನಿಜವಾದ ಒಂದು ಅರ್ಥವನ್ನು ನೋಡಿದ್ರೆ ಅರ್ಥ ಸಿಗುತ್ತೆ. ಆದರೆ ಎಲ್ಲ ಮುಗಿದ ನಂತರ ನೀವು ತುಂಬ ವರ್ಷಗಳ ನಂತರ ಅದನ್ನು ನೆನೆಸ್ಕೊಂಡ್ರು ಕೂಡ ಅದನ್ನು ಕೈಗೆ ಸಿಗಲ್ಲ. ಆಲ್ರೆಡಿ ಕೈ ಬಿಟ್ಟೋದು ಮೌಂಟೇನ್ಸ್ ಓವರ್ ಹೆಡ್, ದೂರದ ಗಿರಿ ಶಿಖರವನ್ನೇ ಏರಿ ತುಂಬ ದೂರ ಅದು ಹೋಗಿರುತ್ತೆ. ಅಂಡ್ ಹೈಡ್ ಇಸ್ ಫೇಸ್ ಅಮಿತ್ ದ ಕ್ರೌಡ್ ಆಫ್ ಸ್ಟಾರ್, ನಕ್ಷತ್ರಗಳ ಮಧ್ಯದಲ್ಲಿ ನಿನ್ನ ಪ್ರೀತಿ ಹೌದ್ಕೊಂಡು ಹೋಗ್ಬಿಡುತ್ತೆ, ಅಂದರೆ ನಿನ್ನ ಸಿಗೋದಿಲ್ಲ, ಕಣ್ಮರೆ ಆಗುತ್ತೆ. ದ ಲವ್ ಇಸ್ ಡಿಸಪಿಯರ್ ಅಂತ ಅವರು ಹೇಳ್ತಾ ಹೋಗ್ತಾರೆ. ಅಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದಿ ಗ್ಲೋಯಿಂಗ್ ಬಾಸ್ murmur a little sadly how love fled and paced upon the mountains overhead and hide his face amid the crowd of stars. ನೋಡಿ, ಬೆಂಡಿಂಗ್ ಡೌನ್ ಬಿಸೈಡ್ ದಿ ಗ್ಲೋಯಿಂಗ್ ಬಾಸ್, ಆ ಬೆಂಕಿ ಮುಂದೆ ಪ್ರಜ್ವಲಿಸ್ತಿರೋ ಉಳಿದಿರೋ ಬೆಂಕಿ ಮುಂದೆ ಕುತ್ಕೊಂಡು ದ ಮರ್ಮರ್ ಅಂದರೆ ಮೀನ್ಸ್ ಆ ಪಿಸು ಮಾತು, ಆ ಗೊಣಕೊಳ್ತಾ ಹೌ ಲಿಟ್ಲ್ ಸ್ಯಾಡ್ಲಿ ಹೌ ಲವ್ ಫ್ಲೇಡ್, ಪ್ರೀತಿ ಎಷ್ಟೊಂದು ಆಡಲ್ಲ, and paced upon these mountains overhead. But on that time, you already lost her love because and paced upon a step in walking mountains overhead. ಅಂದರೆ ಆ ಒಂದು ಪ್ರೀತಿ ಇರೋದು ಮೌಂಟೇನ್ಸ್ ಓವರ್ಹೆಡ್, ಆ ಬೆಟ್ಟವನ್ನು ಶಿಖರವನ್ನು ದಾಟಿ ಹೋಗಿರುತ್ತೆ, ನಕ್ಷತ್ರಗಳ ಮಧ್ಯದಲ್ಲಿ ಅದು ಔತ್ಕೊಂಡು ಹೋಗ್ಬಿಡುತ್ತೆ, ನಿಮ್ಮ ಪ್ರೀತಿ ನಿಮಗೆ ಸಿಗೋದಿಲ್ಲ. ಆ ಥರ ಖಂಡಿತವಾಗ್ಲೂ ನೀನು ಪಶ್ಚಾತ್ತಾಪ ಪಡ್ತೀಯಾ ಅಂತ ಹೇಳಿ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ದ ಪೊಯಿಟ್ ಈಸ್ ಇನ್ ಓವರ್ ಆಲ್ ದ ಥ್ರೂಔಟ್ ದ ಪೋಯಮ್ ದಟ್ W.B. Yeats talks about future when she describes an old woman. He describes an old woman, she is sleepy because they're full of sleep. He is recalling the days when he was, her life was very much in love with her. ತುಂಬ ಇಷ್ಟಪಡ್ತಾ ಇರ್ತಾರೆ ಅವ್ರ ಬಿಲವೆಡ್ನ. ಆದರೆ ಪೊಯೆಟ್ ಆಸ್ಕ್ ದ ವುಮನ್ ಟು ಲುಕ್ ಬ್ಯಾಕ್ ಎ ಟೈಮ್, ಅಂದರೆ ಸಮಯ ಕಳೆದಂಗೆಲ್ಲ ಶಿ ವಾಸ್ ಎ ಬ್ಯೂಟಿಫುಲ್ ಅಂಡ್ ಯಂಗ್ ಗರ್ಲ್, ಎವ್ರಿಬಡಿ ಇನ್ ಹರ್ ಲವ್ ವಿತ್ ಹರ್ ಫಿಸಿಕಲ್ ಬ್ಯೂಟಿ. ಪ್ರತಿಯೊಬ್ಬರು ಅವಳನ್ನ ಇಷ್ಟಪಡ್ತಾ ಇದ್ರು, ಆದರೆ ಅವಳು ಯಾರು ನಿಜವಾಗಿ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅವಳನ್ನ ಎಕ್ಸ್ಟರ್ನಲ್ ಬ್ಯೂಟಿ, ಅವಳ ಒಂದು ಫಿಸಿಕಲ್ ಬ್ಯೂಟಿಗೆ ಇಷ್ಟಪಡ್ತಾ ಇದ್ರು. ಹೌಎವರ್ ಬಟ್ ಒನ್ ಮ್ಯಾನ್ ಲವ್ಡ್ ಹರ್ ಪಿಲಿಗ್ರಿಮ್ ಸೋಲ್, ದಟ್ ಈಸ್ ಮೀ ಅಂತ ಅವರು ಹೇಳ್ತಾ ಹೋಗ್ತಾರೆ. ದ ಸ್ಪೀಕರ್ ಲೇಟರ್ describes her as if he watching the bending down beside the glowing how love fled until the grief older and became less beautiful. ಅಂದರೆ ನಿಮ್ಮ ಏಜ್ ಆದಂಗೆಲ್ಲ ನಮ್ಮ ಬ್ಯೂಟಿಯಲ್ಲಿ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಅದು ಏನೇ ಚೇಂಜಸ್ ಆದರೂ ಕೂಡ ಡಿಡ್ ನಾಟ್ ಅಕ್ಸೆಪ್ಟ್ ಹಿಸ್ ಲವ್ ಬಟ್ ಶಿ ವಾಸ್ ದ ಅದರ್. ಅಂದರೆ ಅವನು ಯೂತಲ್ಲಿ ಇದ್ದಾಗ ಅವಳು ಅಂತ ಚೆನ್ನಾಗಿದ್ದೀನಿ, ನಾನು ಯಾರು ಬೇಕಾದ್ರೂ ಇಷ್ಟಪಡ್ತಾರೆ ಅನ್ನೋ ಒಂದು ಜಂಬ ಇತ್ತು. ಆದರೆ ಅದು ಶಾಶ್ವತ ಅಲ್ಲ, ಇಲ್ಲಿ ಬ್ಯೂಟಿ ಅನ್ನೋದು ಶಾಶ್ವತ ಅಲ್ಲ. ಯಾಕಂದರೆ ಸೌಂದರ್ಯ ಅನ್ನೋದು ಏಜ್ ಆಗ್ತಾ ಆಗ್ತಾ ಅದು ಕಡಿಮೆ ಆಗ್ತಾ ಇರುತ್ತೆ, ನಮ್ಮಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಲವ್ ಈಸ್ ಇಮ್ಮಾರ್ಟಲ್, ಅದನ್ನು ನೀನು ಬಿಲೀವ್ ಮಾಡಬೇಕಾಗಿತ್ತು. ಅದು ನೀನು ಅದು ಮಾಡಲಿಲ್ಲ. ದೇಹ ಸೌಂದರ್ಯ ಬ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ನನ್ನ ತಿರಸ್ಕಾರ ಮಾಡೋದೆ. ಅದರ ಮುಂದೆ ಖಂಡಿತವಾಗ್ಲೂ ನೀನು ನನ್ನ ಪ್ರೀತಿಯ ನೆನಪು ಮಾಡಿಕೊಂಡು ಖಂಡಿತ ನೀನು ಪಶ್ಚಾತ್ತಾಪ ಪಡ್ತೀಯ ಅಂತ ನಾನು ಹೇಳ್ತಾ ಹೋಗ್ತಾನೆ. ಬಿಕಾಸ್ ಅಂಟಿಲ್ ಶಿ ಗ್ರೇ ಓಲ್ಡರ್ ಅಂಡ್ ಬಿಕೇಮ್ ಲೆಸ್ ಬ್ಯೂಟಿಫುಲ್. And why the old man didn't accept his love but choose the other. The love facts his heaven in mountains and hide his face in the stars ಅಂತ ಹೇಳಿ ಈ ಇಷ್ಟು ಪಾಯಿಂಟ್ಸ್ನ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ಇನ್ ದಿಸ್ ಪರ್ಟಿಕ್ಯುಲರ್ ಪೋಯಮ್ ಅಲ್ಲಿ. ಯಾರು? W.B. Yeats. ಓಕೆ. And also finally in this particular poem we can observe the youth sentiments and old age feelings are mingled here. ಅಂದರೆ ಒಂದು ಯೌವನ ಮತ್ತು ಎರಡನ್ನೂ ಕೂಡ ಇಲ್ಲಿ ಏನು ಮಾಡಿದರೆ ಮಿಂಗಲ್ ಮಾಡಿದರೆ, ಜೊತೆಗೆ ಇಮ್ಯಾಜಿನೇಷನ್ ಅಂಡ್ ಫ್ಯಾಕ್ಟ್ಸ್ ಅಂಡ್ ರಿಯಾಲಿಟಿ ಅಂಡ್ ಇಲ್ಯೂಷನ್, ದೀಸ್ ಆರ್ ಆಲ್ ಪಾಯಿಂಟ್ಸ್ ಇನ್ಕ್ಲೂಡೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪೋಯಮ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ದಿಸ್ ಈಸ್ ದ ಪೋಯಮ್
when you are old, written by W.B. Yeats. Okay, thank you so much.